ನಾನು ಜಾಸ್ತಿ ಸ್ಪೀಡ್ ಪ್ರತಿ ಸಲ ಹಿಂಗೆ ಹೇಳ್ತಿದ್ದಾಳೆ ಫ್ರೆಂಡ್ಸ್. ನೋಡಿ ಪಿನ್ ಹಾಕ್ಬಿಟ್ಟಿದ್ದಾಳೆ ಹಿಡಿದು ಸಣ್ಣ ಮಕ್ಳಿಗೆ ಓಡಾಡ್ಸಿರ್ತಾವಲ್ಲ ಹಿಂಗೆಲ್ಲ ಬಿಟ್ಕೊಂಡು ಹಿಂಗೆ ಮಕ್ಳು ಹಿಂಗೆ ಓಡಾಡ್ತಾ ಇರ್ತವೆ. ಈ 2017 ಕುಟ್ಕೊಂಡ್ಲು ತುಂಬ ಇಕ್ಕಟ್ಟು ಫ್ರೆಂಡ್ಸ್. ನಮಗೆ ಕೈ ಕಾಲು ತುಂಬ ಕುಟ್ಕೊಂತ ಇರ್ತೀವಿ. ಆಯ್ತಾ? ಆಯ್ತು. ಹಾಯ್ ಫ್ರೆಂಡ್ಸ್, ಓ ಮೈ ಗುಡ್ನೆಸ್, 1 minute. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಕೋಕೋಬರಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಬಾ ವಿಶ್ ಮಾಡು, ಬೇಗ ಬೇಗ ಟೊಯ್ಬೋದು. ಹೇಳಂಗೆ ಇಟ್ಕೊ, ಚೆನ್ನಾಗಿ ಫೋಕಸ್ ಚೆನ್ನಾಗಿ ಕಾಣುತ್ತೆ. ಹೇಳ್ಬಿಟ್ಟು ಚೆನ್ನಾಗಿ ಹೇಳು. ಏನು ಹೇಳಿ ಇವು ಹೇಳಮ್ಮ. ಹಾಂ ಹೇಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಇವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೊಸ ವರ್ಷದ ದಿನ ನಾನು ನಿಮಗೆ ಅಡುಗೆ ಏನು ಮಾಡಿದೆ ಅಂತ ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಬಂದು ನಾವೇನು ಮಾಡಿದ್ವಿ ಗೊತ್ತಾ? ಪಲಾವ್ ಮಾಡಿದ್ವಿ. ಪೊಂಗಲ್ ಮಾಡಬೇಕಾಯ್ತು, ಪಲಾವ್ ಮಾಡಿದ್ವಿ. ನನ್ನ ಮಗಳಿಗೆ ಪಲಾವ್ ಅಂದ್ರೆ ಇಷ್ಟ, ನಂಗೆ ಅದೇ ಬರುತ್ತೆ. ಏನೇ ಮಾಡಲಿ ಅಡಿಗೆ ಪಲಾವ್ ಅಂತ ಮಾಡಿಬಿಡ್ತೀನಿ. ಒಂದು ಜೋಶಲ್ಲಿ ಮಾಡಿದೆ, ಮೊಸರು ಬಜ್ಜಿ ಮಾಡಿದ್ದೆ. ಇವಾಗ ಅವರೆಕಾಯಿ ಮತ್ತು ಗೆಣಸು ಬೇಯಿಸಿದ್ದೀನಿ, ನಾನು ತಿನ್ನಬೇಕು. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ಅವರೆಕಾಯಿ ಗೆಣಸು, ಕಡಲೆಕಾಯಿ ಮಾತ್ರ ಎಲ್ಲೆಲ್ಲೂ ಸಿಗಲ್ಲ, ಹುಡುಕ್ದೆ. ನಿನ್ನೆ ರಾತ್ರಿ 6 ಗಂಟೆಯಿಂದ 7:30ವರೆಗೂ ಹುಡುಕಿದ್ದೀನಿ, ಸಿಗಲಿಲ್ಲ ನನಗೆ. ಹಾಗಾಗಿ ಕಡಲೆಕಾಯಿ ಒಂದಿಲ್ಲ. ಬೇಗ ಹೋಗಿದ್ದೆ ಸಿಕ್ತಿತ್ತು, ಸ್ವಲ್ಪ ನಾನು ಬ್ಯುಸಿ ಇದ್ದೆ, ಹಾಗಾಗಿ ಬೇಗ ಹೋಗಿ ತರೋದಕ್ಕಾಗಲಿಲ್ಲ. ಅಲ್ಲಿ ನೋಡಿ ಹಿಂಗೆ ಮಾಡ್ತಾ ಇದ್ದಾಳೆ. ಈಗ ಹೋಗಿ ಈಗ ಒಂದು ರೀಲ್ಸ್ ಮಾಡೋವಿತ್ತು, ಹಾಗೆ ರೆಡಿ ಆದ್ವಿ. ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ನಾನು ಏನಪ್ಪ ಯಾವಾಗಲೂ ರೀಲ್ಸ್ ಮಾಡ್ಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಏನಿಲ್ಲ, ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಔಟ್ ಲುಕ್ಕಿಂಗ್, ಸ್ವಲ್ಪ ಔಟ್ಫಿಟ್ ಎಲ್ಲ ಚೆನ್ನಾಗಿತ್ತು ಅಂದರೆ ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಅಷ್ಟೇ. ಹಾಗಾಗಿ ಹೀಗಿದೆ ನೋಡಿ ಡ್ರೆಸ್ಸು. ಕುಕ್ಕು ನೋಡಿ, ಇದು ಕುಕ್ಕುಮರಿ ಡ್ರೆಸ್ಸು. ಇದು ನನ್ನದು, ಇದು ನನ್ನದು. ಸಂಕ್ರಾಂತಿ ಹಬ್ಬದ ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಇಲ್ಲೇ ಸಾಂಗ್ ನೋಡ್ಕೊಂಬಿಡ್ರಿ ಏನಂತ. ಇಲ್ಲ ನಾನು ಮಾಡೋದಿಲ್ಲ, ಇಲ್ಲಿ ಎಲ್ಲ ನೋಡಬೇಡಿ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ವ್ಯೂಸ್ ಕೊಡಿ. ಹಾಂ, ಲೆಟ್ಸ್ ಗೋ, ಲೆಟ್ ಅಸ್ ಗೋ. ಇದೊಂದು ವಿಡಿಯೋ ಮಾಡ್ಕೊಟ್ಬಿಟ್ಟು ಅಷ್ಟೊಂದು ಬರೋಷ್ಟು ಎಡಿಟ್ ಮಾಡ್ತೀನಿ. ಕುಕ್ಕುಮರಿ ನಾಯಿ ಮರಿ, ಕುಕ್ಕುಮರಿ ನಾಯಿ ಮರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗೆ ಮಾಡಿದ್ರಿ ಹಬ್ಬ ಅನ್ನೋ ಒಂದು ಸಿಂಪಲ್ಗೆ ಮಾಡಿದ್ವಿಪ್ಪ. ಅವರೆಕಾಯಿ ಗೆಣಸು ಬೇಯಿಸಿದ್ದೀವಿ. ಕಡಲೆಕಾಯಲ್ಲಿ ಹುಡುಗಿರು ಸಿಗಲಿಲ್ಲ, ಹಾಗಾಗಿ ನೋಡಿ ನಮ್ಮ ಕುಕ್ಕು ಡ್ರೆಸ್ ಹೇಗಿದೆ ಅಂತಂದ್ರೆ ಕಟ್ಕೊಬಿಟ್ಟೈತಲ್ಲೇನಾ. ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾಯಿದ್ಲು, ಒಂದು ಕ್ಲಿಪ್ಪಿಂಗ್ ತೊಗೊತೀನಿ ಇರು ಅಂದೆ, ನಿಲ್ಲಿಸ್ಬಿಟ್ಲು. ಚೆನ್ನಾಗಿದೆಯಾ ಕುಕ್ಕು ಡ್ರೆಸ್? ಕಲರ್ ಚೆನ್ನಾಗಿದೆಯಾ? ಈ ಒಂದು ಸ್ಕಿನ್ ಕಲರ್ ಚೆನ್ನಾಗಿದೆ, ಸ್ಕಿನ್ ಕಲರ್ ಸಕ್ಕತ್ತಾಗಿದೆ. ಮತ್ತು ಮೆರೂನ್ ಕಲರು ನಾನು ಇಷ್ಟಪಟ್ಟು ಒಂದು ಕಲರ್ ತೊಗೊಂಡಿದ್ದು. ಇದು ಬಂದು ನಮಗೆ ಗಿಫ್ಟ್ ಕೊಟ್ಟಿದ್ದು ಯಾರೋ, ಗಿಫ್ಟ್ ಕೊಟ್ಟಿದ್ದಂಥ ಒಂದು ಇದ್ರ ಬಂದಿರೋದು. ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ, ಇದನ್ನು ನಾವು ಮೀಶೋದಲ್ಲಿ ಬೈ ಮಾಡಿದ್ದು. ಹಿಂಗೆ ಅಂತಂದರೆ ಅಂದರೆ ಮ್ಯಾಚ್ ಮಾಡಿರೋದು, ಬೈ ಮಾಡಿರೋದು. ಇದು ಬ್ಲೌಸ್ನ ಸ್ವಂತ ಬೈ ಮಾಡಿದ್ದು, ಇದು ಗಿಫ್ಟ್ ಬಂದಿರೋದು ಕೂಕುಗೆ. ಹಾಗೆ ಕುಕ್ಕುಮರಿ ಗಿಫ್ಟ್ ಅಂತಲ್ಲ, ಇದು ತುಂಬ ವರ್ಷ 2013 ಅಥವಾ 2014 ನನಗೆ ಸಿಕ್ಕಿದ್ದಂಥ ಇದು ಬಂದು ಯಾರೂ ಇಲ್ಲ, ಇವ್ರು ದೊಡ್ಡಮ್ಮ ಕೊಟ್ಟಿದ್ದು. ದೊಡ್ಡಮ್ಮ ಈ ಒಂದು ಡ್ರೆಸ್, ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ, ಇವೇಲು ಇದಕ್ಕೆ ಬಂದಿದ್ದಂಥದ್ದು. ಇವ್ರು ದೊಡ್ಡಮ್ಮ ಇವಳಿಗೆ ಅಂತ ಕೊಡಿಸಿದ್ದಂಥದ್ದನ್ನು ನಾನು ಹಂಗೆ ಎತ್ತಿಟ್ಟಿದ್ವಲ್ಲ, ಹಾಕೊಂಡಂಥ ಸಮಯ ಸಂದರ್ಭ ಯಾವುದೂ ಬಂದಿರಲಿಲ್ಲ, ಇವಳು ಹಾಕಂತನೇ ಇರಲಿಲ್ಲ. ಹಾಗೆ ಇದು ಒಂದು ರೀಲ್ಸ್ ಮಾಡಿದಂಗೆ ಹಾಗೆ ರೀಲ್ಸ್ ಮಾಡಬೇಕಿತ್ತಲ್ಲ, ಹಂಗಾಗಿ ಒಂದು ಇದನ್ನ ವೇರ್ ಮಾಡಿದ್ದು. ನಾನು 2018ರಲ್ಲಿ ಕೂಕುದು ಯಾವುದೋ ಒಂದು SSCದು ಏನಕ್ಕೋ ದುಡ್ಡು ಬಂತಲ್ಲ, ಸೆಕೆಂಡ್ ಪ್ರೈಸ್. ಈಗ ಫಸ್ಟ್ ಪ್ರೈಸ್ ದುಡ್ಡು ಬರುತ್ತಲ್ಲ, ಫಸ್ಟ್ ಕ್ಲಾಸ್ ಬಂದರೆ ಬರುತ್ತೆ. ಹಾಂ, ಫಸ್ಟ್ ಕ್ಲಾಸ್ ಬಂದಿರೋರಿಗೆ ದುಡ್ಡು ಬರುತ್ತೆ. ನಮ್ಮ ಕೂಕು ಫಸ್ಟ್ ಕ್ಲಾಸ್ ಬಂದಿದ್ಲು, ಆವಾಗ ಇವಳಿಗೆ ದುಡ್ಡು ಬಂದಿತ್ತು. ಆವಾಗ ನಾನು ಇವಳಿಗೆ ಅಂತ ಆ ಟೈಮಲ್ಲಿ ತಕ್ಕೊಟ್ಟಿದ್ದಂಥ ಒಂದು ಡ್ರೆಸ್ ಇದು ಹಂಗೆ ಇತ್ತು 2018ರಲ್ಲಿ. ಇವಳು SLC 2017 ಕುಟ್ಕೊಂಡ್ಲು. ತುಂಬ ಇಕ್ಕಟ್ಟು ಫ್ರೆಂಡ್ಸ್. ನಮಗೆ ಕೈ ಕಾಲು ತುಂಬ ಕುಟ್ಕೊತಾ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಚಿಕ್ಕದಾಗಿದ್ರು ಮನೆ ನೀಟಾಗಿ ಎಲ್ಲ ಅಲ್ಲೆಲ್ಲೆಲ್ಲ ಸೆಕ್ರೇಟ್ ಮಾಡಿಬಿಡ್ತೀವಿ. ತುಂಬ ಚೆನ್ನಾಗಿದೆ ನೋಡಿ. ಬಟ್ ಅದು ಎಲ್ಲ ಜಾಗ ಅನ್ನೋದು ತುಂಬಾ ಸ್ಪೇಸ್ ಕಮ್ಮಿ, ನಮಗೆ ಕರೆಕ್ಟಾಗಿದೆ ಇಬ್ಬರಿಗೆ.
ಇರಲಿ ಪರವಾಗಿಲ್ಲ. ಈಗ ಇದಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ವ ಇರೋವರೆಗೂ. ಏನು ಅಂತಂದರೆ ಇವಳು ಫಸ್ಟ್ ಕ್ಲಾಸ್ ಬಂದಿದ್ಲು, ಈ ಅಮ್ಮಣಿ ಇದ್ದಾಳಲ್ಲ ಈ ಅಮ್ಮಣಿ ಫಸ್ಟ್ ಕ್ಲಾಸ್ ಬಂದಿದ್ಲು. ಫಸ್ಟ್ ಕ್ಲಾಸ್ ಬಂದ ಕಾರಣ ಅವಳಿಗೆ 7,000 ಬಂದಿತ್ತು ಆ ಟೈಮಲ್ಲಿ. ಇದು ನೋಡಿ ಪಿನ್ ಹಾಕ್ಬಿಟ್ಟಿದ್ದಾಳೆ, ಹಿಡಿದು ಸಣ್ಣ ಮಕ್ಕಳಿಗೆ ಓಡಾಡ್ಸಿತ್ತವಳು ಹಿಂಗೆಲ್ಲ ಬಿಟ್ಕೊಂಡು ಹಿಂಗೆ ಬಿಟ್ಕೊಂಡು ಹಿಂಗೆ ಮಕ್ಳು ಹಿಂಗೆ ಓಡಾಡ್ತಾ ಇರ್ತವೆ. ಬೈಲ್ ಇದೆಲ್ಲ ಬಿಡಿಸ್ಕೊಂಡು ಓಡಾಡ್ತೀಯಲ್ಲ ಎಲ್ಲ ಹಿಂಗೆ ಬಿಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ಹಿಂದ್ಗಡೆಗೆ ಒಂದು ಪಿನ್ ಹಾಕ್ಬಿಡ್ತಾರೆ. ನಾವು ಕೂಡ ಇವಳು ಸಣ್ಣಳಿದ್ದಾಗ, ಮಕ್ಕಳು ಸಣ್ಣಳಿದ್ದಾಗ ಅಂತ ಟೈಮಲ್ಲಿ ಆ ಥರ ಪಿನ್ ಹಾಕಿರೋದು ನೋಡಿದ್ದೀನಿ. ನಾನು ಕೂಡ ಇವಳಿಗೂ ಹಾಕಿರ್ಬಹುದು. ಜಾಸ್ತಿ ಇವಳು ಆ ಥರ ಎಲ್ಲ ಚೀಪಾಗೆಲ್ಲ ಬೆಳೆದಿಲ್ಲ ಇವಳು. ತುಂಬ ಸ್ಟ್ಯಾಂಡರ್ಡು, ತುಂಬ ಡೀಸೆಂಟು, ತುಂಬ ಕ್ವಾಲಿಟಿ ಆ ಥರ ಬೆಳೆದಿರೋದು. ಬೈಸ್ಕೊಳ್ಳೋದು ಎಲ್ಲೋ ಕೆಲವು ಮಕ್ಕಳು ಹೆಂಗೆ ಗೊತ್ತಾ, ಜಾಸ್ತಿ ತುಂಟುತನ ಮಾಡ್ತಿರ್ತಾರೆ, ಜಾಸ್ತಿ ಬೈಸ್ಕೊಂತಿರ್ತಾರೆ. ಅಯ್ಯೋ ಅದು ಮುಟ್ಟಿದ್ದೆಲ್ಲ ಬಡಾಕವ್ರು ಕಿತ್ತಕ್ಕವ್ರು ಬಿಡಲ್ಲ, ಹಂಗಲ್ಲ. ಇವಳು ಇವತ್ತಿಗೂ ನೀಟ್ ಮನೆ, ಇವಳಿಂದಲೇ ಮನೆ ನೀಟಾಗಿರ್ತದೆ ಜಾಸ್ತಿ ನಮ್ಮ ಆಶಿನಿಂದ ಅಂತಲೇ ಹೇಳ್ಬೋದು. ಹಾಗೆ ಜಾಸ್ತಿ ನೀಟು ಹಂಗೆಲ್ಲ ಬೈಸ್ಕೊಂಡು ಹಾಗೆಲ್ಲ ಪಿನ್ ಹಾಕ್ಸ್ಕೊಂಡು ಬೈಸ್ಕೊಂಡು ಓಡಿಸ್ಕೊಂಡು ಹಂಗೆಲ್ಲ ಇಲ್ಲ. 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ದೆವ್ವ ಬಿಡಿಸ್ಕೊಂತ ಇರ್ತಾಳೆ. ವರ್ಷಕ್ಕೊಂದ್ಸಲ ಗ್ರಾಚೆಲ್ಲ ಜಾಡೆಲ್ಲ ಕ್ಲೀನ್ ಮಾಡುತ್ತಾರೆ ಇವಳಿಗೂ ಒಂದ್ಸಲ ಕೊಡಿಸ್ಕೊಂತ ಇರ್ತಾಳೆ. ಮೊನ್ನೆ ಡೀಸೆಂಟಾಗಿ ಆಗಿತ್ತು. ನಾವು ಆ ಒಂದು ಹಳ್ಳಿಯಿಂದ ಬರುವಾಗ, ಒಂದು ಊರಿಂದ ಬರುವಾಗ ಈ ಮನೆ ಈ ಒಂದು ಟೌನಿಗೆ ಬರುವಾಗ ಶಿಫ್ಟ್ ಆಗುವಾಗ ಇತ್ತು ಸ್ವಲ್ಪ ಬರೆ ಹಾಕ್ಬಿಟ್ಟಿದ್ದೆ ನಾನು. ಬರೆಯೆಲ್ಲ ಒಗ್ಗರಣೆ ಆಗ್ತಿದ್ದು, ಭಾಳ ಕಾಡಿಸ್ತಾ ಇದ್ಲು. ಚೌಟ್ ತಗೊಬಿಟ್ಟು ಪಟೇರಿಂದ ಬಿಟ್ಬಿಟ್ಟಿದ್ದೆ. ಇಲ್ಲಿ ಇನ್ನೂ ಬರೈತಿ, ಇವಾಗ ಹೋಗೈತೆ ಅದು ಮೋಸ್ಟ್ಲಿ. ಇಲ್ಲಿ ಇನ್ನೂ ಗುರ್ತೈತಿ, ಇಲ್ಲಿ 2 ವರ್ಷದ ಇನ್ನೂ ಗುರ್ತು. ಪಟೇ ಸುಮ್ಮನೆ ಏನು ಜೋರಾಗಿ ಹೊಡೆದಿಲ್ಲ, ಟಪ್ ಅಂತ ಹೊಡೆದೆ ಅಷ್ಟಕ್ಕೇ. ಅದು ಎಣ್ಣೆ ಸ್ಪೂನು ಅದೇನಂತ ಬಿಸಿ ಇರಲಿಲ್ಲ ಆಯ್ತಾ. ಸುಮಾರು ಬಿಸಿ ಇರ್ಬೋದು, ಬಟ್ ಬೇಡ ಅಷ್ಟೇ. ಅವಾಗ ಆ ಥರ ಒಂದು ಇದಾಗಿತ್ತು. ಇವಳೇ ನನಗೆಲ್ಲ ಪಿನ್ ಹಾಕ್ಸ್ಕೊಂಡು ಹೆಂಗೆ ಬೇಕಾ ಹಂಗೆ ಗಬ್ಬಾಗೆ ಗಲ್ಗಲಿಜಾಗಿ ಆಟ ಆಡ್ಕೊಂಡು ಅಥವಾ ಮಣ್ಣಲ್ಲಿ ಆಟ ಆಡ್ಕೊಂಡು ಅದೇ ಏನೋ ಒಂಥರ ಜಾಸ್ತಿ ಅಳ್ಕೊಂಡೆಲ್ಲ ಮಾಡ್ತಾರಲ್ಲ ಮಕ್ಕಳು, ಆ ಥರ ಎಲ್ಲ ಬೆಳೆದಿಲ್ಲ ಇವಳು. ತುಂಬ ಡೀಸೆಂಟ್ ಮೇಂಟೈನ್ ಮಾಡ್ಕೊಂಡು ಬೆಳೆದವಳು. ಹಾಗಾಗಿ ಬಟ್ ಬೇರೆಯವ್ರಿಗೆ ಪಿನ್ ಹಾಕ್ತಾರಲ್ಲ ಹಿಂಗೆ ಹಿಡಿದ್ಬಿಟ್ಟು ಏನಿದೆ ಹಿಂಗೆ ಎಲ್ಲ ದೊಗ್ಲ ಬಗ್ಲ ಹಾಕೊಂಡ್ಬಿಟ್ಟಿದೆಯಲ್ಲ, ಎಲ್ಲ ದೊಗ್ಲ ಬಗ್ಲ ಕಾಣ್ತೈತೆ, ನೀನು ಬೈಲಿ ಪಿನ್ ಹಾಕ್ತಿದ್ದು ಹಿಡಿದ್ಬಿಟ್ಟು ಇಲ್ಲಿ ಪಿನ್ ಹಾಕ್ಬಿಡ್ತಾರೆ. ಒಂದಿಷ್ಟು ಅಸಹ್ಯ ಕಾಣ್ತಾ ಇರುತ್ತೆ ಮಕ್ಕಳಿಗೆ, ನೋಡಿದ್ರೆ ತುಂಬ ಅಸಹ್ಯ ಅನಿಸ್ತಿರುತ್ತೆ. ಆ ಥರ ಮಕ್ಳಿಗೆ ನೀಟಾಗಿರಲ್ಲ. ಅದಕ್ಕೋಸ್ಕರ ನಾನು ಎಲ್ಲನೂ ಹೊರಗಡೆ ಹೋದರೆ ಮಕ್ಕಳು ಬಟ್ಟೆ ಇರ್ತಾವಲ್ಲ ಫ್ರೆಂಡ್ಸ್, ಎಷ್ಟು ಒಂದು 6 ತಿಂಗಳಿಗೆ ಎಂತ ಚೆನ್ನಾಗಿ ಓದಿದ್ರೆ ಈಗ ತೆಗೆದಾಕಿರ್ತಾರಲ್ಲ, ನಂಗೆ ನೋಡಿ ಎಷ್ಟು ಖುಷಿ ಆಗೋದು ಗೊತ್ತಾ. ಮಕ್ಕಳು ಸಣ್ಣ ಮಕ್ಕಳು ಬಟ್ಟೆಗಳು ನೋಡಿಬಿಟ್ರೆ, ಬೇಬಿ ಬಟ್ಟೆಗಳು ಅಂತ ಎಷ್ಟು ಚೆನ್ನಾಗಿ ಫ್ರಿಲ್ಲಾಗಿರೋದು ಹೊಡ್ಸಿರ್ತಾರೆ. ನಾನು ನೋಡಿ ನಮ್ಮ ಆಶಂಗೆ ಅಂತವೆ ಸಾಕಷ್ಟು ಕೊಡಿಸಿದ್ದೀನಿ, ಹಾಕ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ. ಅದ್ರದ್ದು ಫೋಟೋಗಳೆಲ್ಲ ಇದ್ದಾವೆ. ತಿಂಗಳಿಗೆ ಒಂದೊಂದು ಬಟ್ಟೆ ಕೊಡಿಸ್ತಾ ಇದ್ದೆ ಅವಾಗ ನಾನು ಇವಳಿಗೆ. ತಿಂಗಳಿಗೆ ಒಂದೊಂದು ಗೊಂಬೆ ತಿರ್ಗಾ ಒಂದು ಇರ್ತಾವಲ್ಲ, ಅವ್ನು ತೊಗೊಂಡ್ಬಿಟ್ಟು ಹಾಲು ಕುಡ್ಕೊಂಡು ಕೂತ್ಕೊಂಡವಳು. ಆ ಥರ ಡಿಸೆಂಟಾಗಿ ತುಂಬ ಚೆನ್ನಾಗಿ ಬೆಳೆದಿರೋ ಅಂತ ಹೇಳೋಳು. ಇದ್ರಲ್ಲಿ ನಾನು ಅಷ್ಟು ಚೆನ್ನಾಗಿ ಇವಳನ್ನ ಸಾಕಿರೋಂಥದ್ದು. ಓಕೆನಾ, ಆ ಥರ ಎಲ್ಲ ಬೆಳೆದಿಲ್ಲ. ಆ ಥರ ನನಗೆ ಇವಳು ಈಗ ಪಿನ್ ಹಾಕಿದ್ದಾಳೆ. ಮ್ಯಾಟ್ರ್ ಎಲ್ಲಿಂದ ಹೋಗಿ ಎಲ್ಲಿಗೋಯ್ತು ನೋಡಿ. ಎಷ್ಟು ನಿಮಿಷ ಆಗೋದು, 5 ನಿಮಿಷ ಆಗೋಯ್ತಿದೆ. ಎಡಿಟ್ ಆಗುವಾಗ ಎಷ್ಟಾಗೋದೋ ಗೊತ್ತಿಲ್ಲ ನೋಡಿ. ಅದಕ್ಕೆ ಈ ಥರ ಹಿಂಗೆ ಎದ್ದಿರೋದು, ಪಿನ್ನ ಹಾಕಿರೋ ಥರ ಆಗಿಬಿಟ್ಟಿದೆ. ಈ ಒಂದು ಬ್ಲೌಸ್ ಅದಕ್ಕೆ ಎಳಿತಾ ಇದ್ದಾರೆ. ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ, ಇವಾಗ ಮಾಡಬೇಕು. ಇವ್ರ ಡ್ರೆಸ್ಸು ನಾನು 2018ರಲ್ಲಿ ತೊಗೊಂಡಿದ್ದೆ. ಈ ಒಂದು ಡ್ರೆಸ್ಸು ನಮಗೆ 2013-14ರಲ್ಲಿ ಇವಾಗ ದೊಡ್ಡಮ್ಮ ಕೊಟ್ಟಿರೋದಂಥದ್ದು ಇವಳಿಗೆ. ಅವ್ರ ಮಕ್ಕಳಿಗೆಲ್ಲ ತೊಗೊಂಬಂದಿದ್ದಂತೆ, ಅವ್ರ ಮಕ್ಕಳಿಗೆಲ್ಲ ತೊಗೊಂಬಂದಿದ್ರು ಇಂಥದ್ದು. ಅವಾಗ ಟ್ರೆಂಡಿಂಗ್ ಇತ್ತಲ್ಲ 2013-14ರಲ್ಲಿ ಈ ಥರದ್ದು. ನೋಡಿ ಇಲ್ಲಿದೆ ಈ ಥರದ್ದು ಟ್ರೆಂಡಿಂಗ್ ಅವಾಗ ಜಾಸ್ತಿ. ಅವಾಗೆಲ್ಲ ಅವ್ರದ್ದು ಜೊತೆ ಇವಳು ನನ್ನ ಜೊತೆಗೆ, ನಾನು ಸಿಂಗಲ್ ಪೇರೆಂಟ್ ಅಲ್ವಾ, ಇಂಡಿಪೆಂಡೆಂಟ್ ಪೇರೆಂಟ್ ಅಲ್ವಾ, ಹಂಗಾಗ್ಬಿಟ್ಟು ಸ್ವಲ್ಪ ಕನಿಕರ ಜಾಸ್ತಿ ಇವಳ ಮೇಲೆ, ಎಲ್ರಿಗೂ ನಮ್ಮ ಮನೇಲಿ ಎಲ್ರಿಗೂ ಆಯಿತಾ. ಎಲ್ರಿಗೂ ಇವಳ ಮೇಲೆ ಜಾಸ್ತಿ ಪ್ರೀತಿ, ಜಾಸ್ತಿ ಗೌರವ. ಅದಕ್ಕೆ ಇವಳು ಚೆನ್ನಾಗಿ ಓದಿಸಿ, ಚೆನ್ನಾಗಿ ಬೆಳೆಸಿ ಸಾಕಿ ಇವಳು ಇವತ್ತರೆಗೂ ತುಂಬ ಚೆನ್ನಾಗಿ ಹಿಂಗೆ ಹಂಗೆ ನೋಡ್ಕೊಂಡಿರೋದು. ನಮ್ಮ ಅಣ್ಣ ಅಂತೂ, ನಮ್ಮ ದೊಡ್ಡಣ್ಣ ಅಂತೂ ಸಾಕಷ್ಟು ಪ್ರೀತಿ ಅವಳ ಮೇಲೆ. ನನಗೆ ಇಂಡಿಪೆಂಡೆಂಟ್ ಒಂಟಿಯಾಗಿ ಅದೇನೋ ಬಿಡಿ, ತುಂಬ ನಮ್ಮನೆಗೆ ತುಂಬ ಜಾಸ್ತಿ ಸ್ವಲ್ಪ ಗೌರವ ಪ್ರೀತಿ ಜಾಸ್ತಿ ಅವಳಿಗೆ. ಓಕೆ, ಅವರಿಗೆ ಅವ್ರ ಮಕ್ಳಿಗೆ ತೊಗೊಂಬಂದಿರಲ್ಲ, ಇದನ್ನು ಹಂಗೆ ಇವಳಿಗೂ ಒಂದು ತೊಗೊಂಬಂದಿದ್ರು. ನಾವು ವಿಡಿಯೋದಲ್ಲಿ ಎಲ್ಲೂ ಶೇರ್ ಮಾಡಿಲ್ಲ. ಯುಗಾದಿ ಹಬ್ಬಕ್ಕೆ ಹಾಕೊಂಡಿದ್ದೆ, ಅಲ್ಲಿ ಹಳ್ಳಿಗಿದ್ದಾಗ ಎಷ್ಟೊಂದು ಹಬ್ಬಗಳಿಗೆ ಹಾಕೊಂಡಿದ್ದೀನಿ. ಬಟ್ ಅವಾಗ ವ್ಲಾಗ್ ಮಾಡ್ತಿರಲ್ವಲ್ಲ, ಗೊತ್ತಾಗ ಅಷ್ಟೇ. ಯುಗಾದಿ ಹಬ್ಬಕ್ಕೆ ಮುಂಚೆ ಯಾವ ಹಬ್ಬಗಳು, ರಾಮನವಮಿ ಹಬ್ಬಗಳಿಗೆಲ್ಲ ಹಾಕೊಂಡಿದ್ದಾಳೆ. ಮತ್ತೆ ಇವಳೆಲ್ಲ ಹಾಕೊಂಡಿದ್ದಾಳೆ ಗೊತ್ತೊಂದ್ಸಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ, ಅಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು. ಅವಾಗ ಹಾಕೊಂಡಿದ್ಲು, ಅವಾಗ ವೇರ್ ಮಾಡಿದ್ಲು ಅಷ್ಟು ಬಿಟ್ಟರೆ ಜಾಸ್ತಿ ವೇರ್ ಮಾಡಿಲ್ಲ. ಹಂಗಾಗಿ ರೀಲ್ಸಿಗೆ ಚೆನ್ನಾಗಿರೋದಲ್ಲ, ಎಂದು ನಾವು ವೇರ್ ಮಾಡಿಲ್ಲ, ಹೆಂಗಿರುತ್ತೆ ನೋಡುವ ಅಂತೇಳ್ಬಿಟ್ಟು ರೀಲ್ಸಿಗೆ ಒಂದು ಇದು ಏನಿದು ಲಂಗದೋಣಿ ಲೆಹೆಂಗಾ ಅಂತಾರಲ್ವ, ಈ ಲೆಹೆಂಗಾನ ನಾನು ವೇರ್ ಮಾಡಿದೆ. ನಂಗೆ ಗೊತ್ತಿರಲಿಲ್ಲ ಈ ಲೆಹೆಂಗಾ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಬಟ್ ಅದೇ ಕೂಗುದು ಮಾತ್ರ 2018ರಲ್ಲಿ ತಗೊಂಡಿದ್ದು, 2018ರಲ್ಲಿ ಅಥವಾ 19ರಲ್ಲಿ ಆಜುಬಾಜಲ್ಲಿ ತಗೊಂಡಿದ್ದೀನಿ. ಈ ಒಂದು ಡ್ರೆಸ್ನ ನಾನೇ ತಗೊಂಡು ಅಲ್ಲೆಲ್ಲ ಹೊಲಿಸಿದ್ದೆ. ಅವಳು ವೇರೇ ಮಾಡಿರಲಿಲ್ಲ, ಇದನ್ನು ಯಾವಾಗಲೂ ವೇರ್ ಮಾಡಿದಾಳೆ. ಬಟ್ ಅದು ವೀಡಿಯೋದಲ್ಲಿ ಮಾಡಿದ್ದೆ ಹಬ್ಬಕ್ಕೆ ಹಾಕೊಂಡೆ. ಬಟ್ ಯಾವ ಡೈಲಿ ಹಾಕೋಕ್ಕಾಗಲ್ಲ, ಇದಿಲ್ಲ ಅಷ್ಟೇ. ಏನು ಹಬ್ಬಕ್ಕೆ ಹರಿದನಕ್ಕೆ ಫಂಕ್ಷನಿಗೆ ಹಾಕೋಬೋದು ಅಷ್ಟೇ.
ಕೊಕ್ಕವರಿ ನಾನು ತುಂಬಾ ಸ್ಟ್ರೆಸ್ ಆಗಿಬಿಡ್ತು ಫ್ರೆಂಡ್ಸ್. ಅವರೆಕಾಯಿ ಬೇಯಿಸಿದ್ದೀನಿ, ನಾನು ಕೂಡ ತಿಂದಿಲ್ಲ. ಇವಳಿಗೆ ಕೊಡಬೇಕು ಅಂತ ವೀಡಿಯೋ ಮಾಡಬೇಕು ಅಂತಿದ್ದಾಳೆ. ಅವರೆಕಾಯಿ ಗೆಣಸ ಸಿಕ್ಕಿಲ್ಲ, ಅದಕ್ಕೆ ಬೇಜಾರು ಫ್ರೆಂಡ್ಸ್. ನಾನು ಅವರೆಕಾಯಿಗೆ ಗೆಣಸ ಸಿಕ್ಕಿಲ್ಲ, ಅವರೆಕಾಯಿ ಕಡ್ಲೆಕಾಯಿ ಸಿಕ್ಕಿಲ್ಲ. ನನಗೆ ಬ್ಲಾಗ್ ಎಂಡ್ ಮಾಡಬೇಕು ಈಗ. ಫಸ್ಟು ಇದು ಒಂದು ಜಾತ್ರೆ ಬಿಚ್ಚಬೇಕು ನನಗೆ ಇವಾಗ. ಅದಕ್ಕೋಸ್ಕರ ನಾವು ಸ್ಪೀಡಾಗಿ ಮಾತಾಡಿ ಬ್ಲಾಗ್ ಹೋಗ್ಬೇಕು. ನಾನು ಒಂದು ಡ್ರೆಸ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಹತ್ತಿರದಲ್ಲಿ ಈ ಥರ ಮಾತಾಡ್ತಾ ಇದ್ದೀನಿ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಯು ಮೀ ಏನು ಮಾಡ್ಬಿಡ್ತೀಯಾ? ಹಾಂ, ಮತ್ತೆ ಏನು ಗೊತ್ತಾ, ಏನೋ ಹೇಳ್ತಿದ್ದೆ ಹಾಂ, ಗೆಣಸು ಬೇಯಿಸಿದ್ದೀನಿ, ತೋರಿಸ್ತೀನಿ ನಿಮಗೆ, ಖಂಡಿತ ಬನ್ನಿ. ಗೆಣಸು ಬೇಯಿಸಿದ್ದೀನಿ, ಬಟ್ ಆದರೆ ಅವರು ಕಡಲೆಕಾಯಿ ಇಲ್ಲ. ನನಗೆ ತಲೆ ಕೆಟ್ಟಿಲ್ಲ, ಬಟ್ ಆದರೆ ಆ ಥರದಲ್ಲಿ ಫ್ಲೋಲ್ಲಿ ಹೋಗ್ಬೇಕಾದ್ರೆ ನನಗೆ ಜಾಸ್ತಿ ಅವಸರವೇ ಅಪಾಯ. ಜಾಸ್ತಿ ಯಾವತ್ತೋ ಅವಸರ ಇರಬಾರ್ದು, ಹೋಗುವಾಗ ಬರುವಾಗ ಯಾವುದ್ರಲ್ಲಾಯ್ತು ಅವಸರ ಇರಬಾರ್ದು. ಆ ಸ್ಪೀಡಲ್ಲಿ ನಾನು ಮಾತಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಸ್ಪೀಡ್ ಪ್ರತಿ ಸಲ ಹಿಂಗೆ ಹೇಳ್ತಿದ್ದಾಳೆ ಫ್ರೆಂಡ್ಸ್. ನಾನು ಗಟ್ಟಿ ಹೊಡ್ಕೊಂಡ್ಬಿಡಾಳೆ. ಒಂದು ಸಾಧು ಕೋಕಿಲಿಂದು ಒಂದು ಡೈಲಾಗ್ ಇದೆ, ಅದು ಅದೊಂದು ಸಾಧು ಕೋಕಿಲಿಂದ ಗಾಳಿಪಟದಲ್ಲಿ ಒಂದು ಡೈಲಾಗ್ ಇದೆ. ಅದು ಯಾವುದೋ ಗಾಳಿಪಟ ತೆಗೀತಾ? ಹಾಂ, ಗಾಳಿಪಟನೇ ಅದು. ಗಾಳಿಪಟನೇ ಗಣೇಶ್ ಮೂವಿದು. ಇವಾಗಲೇ ಹಿಂಗೆ ಅವಾಗ್ಲಿಂಗ ಅಂತೇಳಿ ಗಣೇಶ ಅವ್ರನ್ನ ಕರೆದು ಸಾಧು ಗೊತ್ತಿಲ್ಲ. ಮೋಸ್ಟ್ ಅರಮನೆ ಇಲ್ಲ ಗಾಳಿಪಟ, ಎರಡರಲ್ಲಿ ಒಂದು ಇರ್ಬೋದು, ಗೊತ್ತಿಲ್ಲ ನಂಗೆ. ಎರಡರಲ್ಲಿ ಯಾವುದೋ ಗೊತ್ತಿಲ್ಲ. ಪಟಾಕಿ ಅಂತಾರಲ್ಲ, ಪಟಾಕಿ ಒಟ್ಟು ಗಣೇಶ್ ಹೀರೋ ಅದರಲ್ಲಿ. ಮುಂಗಾರು ಮಳೆ ಇರ್ಬೇಕು. ಚೆಕ್ ಮಾಡಿ ಹೇಳಿ ಫ್ರೆಂಡ್ಸ್, ಅದು ಯಾವ ಮೂವಿಲಿ ಅವಾಗಲೇ ಹೆಂಗೆ ಇವಾಗಲೂ ಇನ್ನೆಂಗೋ. ಗಣೇಶ್ ಸರ್ ದೊಡ್ಡ. ಹಾಂ, ಆವಾಗಲೇ ಹಿಂಗೆ ಇವಾಗ್ಲಿನಾಗೆ. ಅವ್ನಿಗೆ ಅಳಿಯಂಗೆ ಜಾಸ್ತಿ ಅಹಂಕಾರ ಇರುತ್ತೆ, ಭಾಳ ಹಿಂಸೆ ಕೊಡ್ತಾ ಇರ್ತಾನೆ, ಭಾಳ ಟಾರ್ಚರ್ ಕೊಡ್ತಾ ಇರ್ತಾನೆ. ನಿಂದ್ರು ತಪ್ಪು ಅಂತಿರ್ತಾನೆ. ಒಂಥರ ಜಾಸ್ತಿ ಇದಿರುತ್ತೆ ಅವನಿಗೆ ಬಗ್ಸೋದಕ್ಕೋಸ್ಕರ ಅವನೊಂದು ಮ್ಯಾಜಿಕ್ ಮಾಡ್ತಾನಲ್ಲ, ಅದೇನೋ ಐತೆ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ಆ ಮೂವಿ ಅದು ಒಟ್ಟು ಅದೇ. ಅದು ಇಲ್ಲ ಗಾಳಿಪಟ, ಇಲ್ಲ ಪಟಾಕಿ ಐ ಶೂಟ್ ಪಟಾಕಿ. ಪಟಾಕಿ ಅದು ರೀಸೆಂಟಾಗಿ ಬಂದಿರೋದು. ಇಲ್ಲ, ಗಣೇಶ್ ತಂದೈತೆ ಪಟಾಕಿ. ಪಟಾಕಿ ರೀಸೆಂಟ್ ಒಂದು ಪಟಾಕಿ ಅಂತ ತೆಗಿತೀವಿ. ಇಲ್ಲ ಇವಾಗಿಲ್ಲ, ಅವಾಗ 2007. ಹೌದಾ? ರೀಸೆಂಟಾಗಿ ಒಂದು ಗಣೇಶ್ ಅವ್ರದ್ದು ಪಟಾಕಿ ಅಂತ ಮೂವಿ, ಅವಾಗಲೂ ಪಟಾಕಿ ಅಂತ ಮೂವಿ ಇದೆಯಲ್ಲ, ಅದು ಒಂದು ಐತೆ ನೋಡಿ. ಪಟಾಕಿ ನಗುವಿನ ಚಟಾಕಿ ಪಟಾಕಿ ಅಂತ ಆಡೈತಲ್ಲ, ಅದು ಫುಲ್ ಹೇಳ್ಬೇಡತ್ತ. ಆ ಒಂದು ಮೂವಿಲಿ ಕತೆ ಎಲ್ಲಿಗೋಯ್ತು. ಅದೇ ಇವಾಗಲೇ ಹಿಂಗೆ ಅವಾಗ್ಲಿನ ಹೆಂಗೋ ಅಂತ ಒಂದು ಡೈಲಾಗ್ ಐತೆ. ಅದನ್ನು ಇವಳು ಯಾವಾಗಲೂ ಹೇಳ್ತಿದ್ದಾಳೆ, ಇವಾಗಲೇ ಹಿಂಗೆ ನೀನು ಅವಾಗ್ಲಿನ ಹೆಂಗೋ, ಅವಾಗಲೇ ಗರ ಕಾಲಕ್ಕೆ ಚಕ್ರ ಇದ್ರೆ ಹೆಂಗೆ ತಿರುತ್ತಲ್ಲ ಮನುಷ್ಯರು ಹಂಗೆ ತಿರುಗ್ತಿದ್ದೆ ನಾನು. ಇವಾಗಲೂ ಎಷ್ಟು ಜೋಶ್ ಆಗಿದ್ದೀನಿ, ಇವಾಗಲೂ ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಅಂದರೆ ಆವಾಗ ಕೇಳ್ತೀಯ. ಬನ್ನಿ, ನಿಮ್ಗೆ ಅವರೆಕಾಯಿ ತೋರಿಸ್ಬೇಕಲ್ಲ. ಅವರೆಕಾಯಿ ತೋರಿಸೋದಕ್ಕೆ ಯಾಕೆ ನಂಗೆ ಮನಸ್ಸಿಲ್ಲ ಗೊತ್ತಾ? ಅವರೆಕಾಯಿ ಯಾಕೆ ತೋರಿಸ್ಲಿಕ್ಕೆ ಮನಸ್ಸಿಲ್ಲ ಅಂದರೆ, ನೋಡಿ ಕಡಲೆಕಾಯಿ ಇಲ್ಲ ಅದರಲ್ಲಿ, ಕಾಣ್ತಾ? ಶೀ ಅದು ಯಾವುದೋ ಒಂದು ಫ್ಲೋಲ್ಲಿ ಅದೇ ನೋಡಿ. ಇದು ಬ್ಲೌಸ್ ನಾನು ಹೊಲಿದ್ದಲ್ಲ, ಅವಾಗ ನಾನು ಬ್ಲೌಸ್ ಹೊಲಿತಾ ಇರಲ್ಲ. ಅಂದರೆ ಒಂದು ಮಿಷಿನ್ ಇತ್ತು, ಹಳೆದು ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಹೊಲಿತಾ ಇರಲಿಲ್ಲ. ಈ ಥರ ಬೇರೆ ಹತ್ರ ಹೊಲಿದ್ದು, ಅದು ಕೂಡ ಹಳ್ಳೀಲಿ ಹೊಲಿದ್ದು. ಪರವಾಗಿಲ್ಲ, ಸುಮಾರು ಹೊಲಿದಿದ್ದಾರೆ, ಯಾವುದೊಂದು ಡಿಸೈನ್ ಇಟ್ಟಿಲ್ಲ. ಕುಕನಾಯಿಯವರೇ, ಇದು ಡ್ರೆಸ್ ಹಾಕೊಂಡ್ಬಿಟ್ಟು ಮೈಯೆಲ್ಲ ಚುಚ್ಚಿ ಕಟ್ತಾ ಇದ್ದಂಗೆ ಆಗ್ಬಿಡುತ್ತೆ. ಅಷ್ಟೋಗಿ ಮತ್ತೆ ಸ್ನಾನ ಮಾಡ್ಕೋಬೇಕು, ಮೈ ಸ್ನಾನ ಮಾಡ್ಕೊಂಡು. ಯಾಕೆ ಗೊತ್ತಾ, ಧೂಳ ಏನ್ಕೋತೀವಿ, ಒಂದ್ಸಲ ವಾಶ್ ಮಾಡಬೇಕು. ತುಂಬ ದಿನಗಳು ಜಾಸ್ತಿ ವಾಶೇ ಮಾಡಿಲ್ಲ, ಹಂಗೆ ಎತ್ತಿಟ್ಟಿದ್ದಂಥದ್ದು ಬಾಕ್ಸಲ್ಲಿ. ನೋಡಿ, ಜೋಕಲ್ಲಿ ಆಡ್ಕೊತಾನೆ ಕುಟ್ಕೊತಾ ಇರುತ್ತೆ ಕೋತಿ. ಟಚ್ ಆಯಿತು. ಬಾಯ್, ನೆಕ್ಸ್ಟ್ ಸಿಗ್ತೀನಿ, ಓಕೆನಾ? ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಮತ್ತೆ ನೋಡಿ. ಎಷ್ಟಾಯ್ತು ನೋಡಿ, ಒಂದು ವಾರ ಆಯ್ತು ಟೊಮೆಟೊ ಹಣ್ಣು ನೋಡಿ. ಒಂದು ವಾರ 15 ದಿನ ಆಯ್ತು ಅನ್ಸುತ್ತೆ ಟೊಮೆಟೊ ಹಣ್ಣು ನೋಡಿ. ನಾವು ಒಂದ್ಸಲ ತಗೊಂಡಿದ್ದೆ, ಒಂದು ಕೆಜಿ 2 ಕೆಜಿ. ಇನ್ನೂ ಒಂದು 5-6 ದಿನ, ಒಂದು ವಾರ ಬಿಟ್ಟಿದ್ರೆ ಟೊಮೆಟೊ ಹಣ್ಣು ಮರ್ತೋಗ್ಬಿಡ್ತದೆ ಅನ್ಕೋತಿ. ಹೆಂಗಿರೋದು ಟೊಮೆಟೊ ಹಣ್ಣು ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತು. ಎಣ್ಣೆ ತಂದಿಲ್ಲ ನಾವು. ಒಂದು 2 ಕೆಜಿ ತಂದಿದ್ದೆ, 1 ವೀಕ್ ಆಯ್ತು ಖಾಲಿಯಾಗಿ. ಟೊಮೆಟೊ ಎಣ್ಣೆ ಇಲ್ಲ ನಮ್ಮ ಕುಕ್ಕರಿಗೆ. ಟೊಮೆಟೊ ನೋಡಿ ಎಷ್ಟೊಂದು ದಿನ ಆಗೋಯ್ತಲ್ಲ ಅಂತ ಅವಳು. ಕಸ್ತೂರಿ ಮೇಥಿ ಘಮ ಪರಿಮಳ ಅಲ್ಲ, ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ ಮಾಡಿದ್ವಿ, ಎಷ್ಟೊಂದು ದಿನ ಆಗೋಯ್ತು ನಾವು ಟೊಮೆಟೊ. ಹೌದು. ಇವಾಗ ಒಗ್ಗರಣೆ ಆಗ್ತಾ ಇದೆ. ಇದು ತಗೊಂಡಿಲ್ಲ, ಏನು ಹೇಳು, ತೊಗರಿ ಕಾಳು, ಬಟಾಣಿ ತಗೋ.
ಹೋದ್ಸತಿ ಹಿಂಗೆ ಮರೆತು ಒಂದು ಕಾಳು ಹಾಕ್ತಾ ಮಾಡಿದ್ದು. ಅವರೆಕಾಳು ಅಂತೀನಿ, ತೊಗರಿ ಕಾಳು ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಿಂಡಿ. ನಾವು ಹಬ್ಬದ ದಿನ ಊಟ ಮಾಡಿದ್ರೆ ಅಲ್ಕೊಂಡಿದ್ದೀವಿ ರಾತ್ರಿ. ಹಬ್ಬದ ದಿನ ಉಂಡಿಲ್ಲ, ಊಟ ಮಾಡದೆ ಮಲ್ಕೊಂಡಿರೋದು. ರೀಲ್ಸ್ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ತೊಗರಿ ಕಾಳಲ್ಲಿ ಉದುರು ಮಾಡು ಸ್ವಲ್ಪ ಮೆತ್ತು ಮಾಡ. ಯಾಕಂದ್ರೆ ಮಧ್ಯಾಹ್ನ ಬರೀ ಬಿಸಿ ಮಾಡ್ತೀವಲ್ಲ, ಕರೆಕ್ಟಾಗಿ ಬೇಯುತ್ತೆ. ಪರಿಮಳ ಬರ್ತಾ ಇದೆಯಾ ಫ್ರೆಂಡ್ಸಿಗೆ? ಬರ್ತಾ ಇದೆಯಾ? ಮೊಬೈಲಾಗಿ ಎಲ್ಲಿ ಅವ್ರು ಗೊತ್ತಾಗಲ್ಲ. ಎಂಥ ಪರಿಮಳ ಅಂದರೆ ಕಸ್ತೂರಿ ಮೇತಿದು. ಹೌದು. ಸಿಡಿಯುತ್ತೆ. ಬಟಾಣಿ ಅವರೆಕಾಳು ಹಾಕಿ ಮಾಡ್ತಾರಂಥದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ. ಟಮಟಬಾತ್ ಮಾಡ್ತಾ ಇದ್ದೀನಿ ನೋಡಿ. ಟಮಟಬಾತ್ ತುಂಬ ದಿನ ಆಗುತ್ತೆ. ಟಮಟಬಾತ್ ಮಾಡಿ ಟಮಟೊ ಹೆಚ್ಚಿದ್ದೀನಿ. ಮೊಸರು ಬಜ್ಜಿ ಮೊಸರು ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿ ಕಮ್ಮಿ ಆಗಿದೆ, ಮಾರ್ಕೆಟ್ಗೆ ಹೋಗ್ಬೇಕು ಈರುಳ್ಳಿ ತರಲಿಕ್ಕೆ. ಅಷ್ಟೊಂದು ಹಾಕಿದೆ ಮೇಡಮ್. ಸಾಯಂಕಾಲ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಯಾವಾಗ ಹಾಕ್ಬೇಕು ಅಂದರೆ, ನಾವು ಹಾಕಿ ಇತ್ತೀಚಿಗೆ ಏನಾಗ್ತದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಸ್ಟೋರ್ ಮಾಡ್ತೀವಿ ಅನ್ನೋ ಮೂಮೆಂಟಲ್ಲಿ ಹಾಕಬೇಕು. ಎಷ್ಟು ಟಮಟ ಹಾಕ್ಬಿಡೋಣ. ಟಮಟಬಾತಿಗೆ ಟಮಟ ಚೆನ್ನಾಗಿ ಬೇಯಬೇಕು. ಹಾಕ್ತಾ ಇದ್ದೀವಿ ಮೊಸರು ಬಜ್ಜಿ ತಿಂತಾ ಇದ್ದೀನಿ ಅಂತ ಮತ್ತೆ ಈ ಶುಂಠಿ ಬೆಳ್ಳಿ ಪೇಸ್ಟ್ ಅಂದೆ. ಇತ್ತೀಚೆಗೆ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ ಅಮ್ಮ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಾಳೆ. ಅದು ಸೀಕ್ರೆಟ್ ಏನಿಲ್ಲ, ಕಸ್ತೂರಿ ಮೇಥಿದು. ಅದು ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೇಯ್ಲಿ ಟೊಮಟೊ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ನಾವು ಈ ಟೈಮಲ್ಲಿ ಹಾಕೋದಕ್ಕಿಂತ ನಾವು ಲಿಕ್ವಿಡ್ ಮಾಡ್ತೀವಿ, ಅಕ್ಕಿ ನೀರಲ್ಲಿ ಹಾಕಿಬಿಟ್ಟು ಅವಾಗ ಹಾಕಬೇಕು. ಏನಪ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಅವಾಗ ಇನ್ನೂ ಚೆನ್ನಾಗಿ ಬರ್ತದೆ. ಇದೇನು ಫ್ರೈ ಮಾಡಿದ್ರೆ ಅಂತ ಟೇಸ್ಟೇ ಬರಲ್ಲ. ಇದು ಬೇಯಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೆ ಕುಚಮ್ಮ ನಾನು ರೆಸಿಪಿ ತೋರಿಸ್ತಿಲ್ಲ. ಏನು ಓಕೆ ಫ್ರೆಂಡ್ಸ್, ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲೂ ಜಾಸ್ತಿ ಕಟ್ಟಾಗಿಲ್ಲ ಅಂತ ಅನ್ಸುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಹೇಗೆ ಅನಿಸ್ತು? ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ದೆ. ಒಂದ್ಸೆಕೆಂಡ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಪ್ಲೀಸ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್? ನನಗೊಂದು 10K ಅಂತ ನೋಡ್ರಿ ಫ್ರೆಂಡ್ಸ್. 10K ವ್ಯೂಸ್ ಆಗಬೇಕು. ಇದ್ರಾಗ ಹೆಂಗೆ ತೋರಿಸೋದು? 10K ಅಂತ ತೋರಿಸೋದು. 10K ವ್ಯೂಸ್ ಆಗಬೇಕು ಅಂತ ಆಸೆ. ಪ್ಲೀಸ್ ವ್ಯೂಸ್ ಕೊಡಿ, ನಾನು ಚೆನ್ನಾಗಿ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆ ರೀತಿ ತಿಳಿಸಿ. ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಒಂದು ಸೆಕೆಂಡ್ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು.